ಹೌದು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಮಾಜದಲ್ಲಿ, ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ಆದಂಥ ಒಂದು ಸ್ಥಾನಮಾನ ಇದೆ, ಗೌರವ ಇದೆ. ಅಂಥದ್ರಲ್ಲೂ ಕೂಡ ನಮ್ಮ ದೇಶದ ಅಂದರೆ ನಮ್ಮ ಭಾರತನೂ ಕೂಡ ನಾವು ಭಾರತಾಂಬೆ ಅಂತ ಕರಿತೀವಿ. ಈ ಥರ ಎಲ್ಲ ಇರಬೇಕಾದ್ರೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಏನು ಹೆಣ್ಮಕ್ಳ ಬಗ್ಗೆ ಹೇಳಿದ್ದಾರೆ ಅದು ತುಂಬಾ ಬೇಜಾರಾಗತ್ತೆ. ಇನ್ನೊಂದೇನಂತಂದರೆ ಅವರು ಕೂಡ ಒಬ್ಬ ಹೆಣ್ಮಗುವಿನ ತಂದೆ ಆಗಿದ್ದಾರೆ. ಎಲ್ಲರೂ ಅಂತಂತಂದರೆ ಅವರು ಹೆಣ್ಮಕ್ಳಿಗೆ ಒಂದು ಸಂಸ್ಕಾರ ಕೊಡೋದಾಗಿರಲಿ ಅಥವಾ ಅವ್ರು ಬೆಳೆಸೋ ರೀತಿ ಆಗಿರಲಿ ಪ್ರತಿಯೊಬ್ಬ ಪೋಷಕರದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೀಗಿರಬೇಕಾದ್ರೆ ಏನಾಗುತ್ತೆ ಅಂತಂತಂದರೆ ಒಂದು ಹೆಣ್ಮಗು ದಾರಿ ತಪ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅಂತಂದರೆ ಅದಕ್ಕೆ ಹೆಣ್ಮಕ್ಳೇ ಕಾರಣ ಆಗಿರಲ್ಲ, ಅವ್ರಿಗೆ ಸಿಕ್ತಂಥ ಮಾರ್ಗದರ್ಶನ ಕಾರಣ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಥವಾ ಅವರು ಪೋಷಕರು ಕಲಿಸಿದಂಥ ಸಂಸ್ಕಾರ ಕಾರಣ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಂತಂತಂದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳುಗಳು ಅವ್ರದ್ದೇ ಆದಂಥ ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅವರು ಅವ್ರದ್ದೇ ಆದಂಥ ಛಾಪನ್ನ ಮೂಡಿಸಿದ್ದಾರೆ, ಬೆಳವಣಿಗೆಗಳನ್ನ ತೋರಿಸಿದ್ದಾರೆ. ಇವರೊಬ್ರು ಸೆಲೆಬ್ರಿಟಿಯಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಈ ಥರ ಎಲ್ಲ ತಾತ್ಸಾರ ಮಾಡೋದಂತೂ ತುಂಬಾ ಬೇಜಾರಾಗುತ್ತೆ. ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ಈ ಥರ ಒಂದು ಹೇಳಿಕೆಯಿಂದನೇ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೆಗಾಸ್ಟಾರ್ ಅವರು ಒಂದು ಸಮಾರಂಭದಲ್ಲಿ ನೀಡಿರುವಂಥ ಹೇಳಿಕೆ ಏನಂತಂತಂದರೆ ಎರಡನೇದು ಕೂಡ ಹೆಣ್ಮಗು ಆಗ್ಬಿಡುತ್ತೆ ಅಂತ ಹೇಳಿ ಅವ್ರದ್ದು ಫ್ಯಾಮಿಲಿ ಮ್ಯಾಟ್ರನ್ನ ಒಂದು ಸಮಾರಂಭದಲ್ಲಿ ಹಂಚ್ಕೊಂಡಿದ್ದಾರೆ. ಆದರೆ ಅವರು ಎರಡನೇದು ಗಂಡ್ಮಗು ಆಗಬೇಕು ಅಂತ ಬಯಸ್ತಾ ಇರೋದು ಒಂದು ಹೆಣ್ಣಿಂದನೇ ಹೊರ್ತು ಗಂಡಿಂದ ಅಲ್ಲ. ಹಂಗೆ ಅಂದ್ಕೊಂಡು ಹೆಣ್ಣು ತೂಕ ಜಾಸ್ತಿ, ಗಂಡು ತೂಕ ಜಾಸ್ತಿ ಅಂತ ನಾವು ಇಲ್ಲಿ ಭೇದ ಭಾವ ಮಾಡಬಾರ್ದು. ಇಬ್ಬರೂ ಸರಿ ಸಮಾನರೇ. ಏಕೆಂದರೆ ಇವಾಗಿನ ಸೊಸೈಟಿಲಿ ಹೆಣ್ಮಕ್ಳಿಗೆ ಆದಂಥ ಹಕ್ಕುಗಳಿವೆ, ಸಮಾನತೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವರು ಹೆಣ್ಮಕ್ಳನ್ನ ಈ ಥರ ತಾತ್ಸಾರ ಮಾಡ್ತಾ ಇರೋದು ತಪ್ಪಾಗಿದೆ. ಇನ್ನೊಂದೇನಂತಂತಂದರೆ ಅವ್ರ ಸಂಸಾರದ ವಿಚಾರನ ಈ ಥರ ಅವರು ಪಬ್ಲಿಕಲ್ಲಿ ಹೇಳಿರ್ಬೇಕಾದ್ರೆ ಇದೊಂಥರ ಹೆಣ್ಕುಲಕ್ಕೆ ಅವಮಾನ ಮಾಡಿರೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ಹೆಣ್ಮಕ್ಳು ಈಗ ಹಿರೀಕರ ಹೇಳಿರೋಗೆ ಹೆಣ್ಣು ಒಂದು ಸಂಸಾರದ ಕಣ್ಣು, ಈಗ ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತೆಲ್ಲ ನಾವು ಕೇಳಿರ್ತೀವಿ. ಬಟ್ ಅದನ್ನ ನಾವು ಪಾಲಿಸ್ಬೇಕು ಕೂಡ. ಬರೀ ಗಾದೆ ಮಾತಾಗೆ ಉಳ್ಕೋಬಾರ್ದು. ಇದನ್ನೆಲ್ಲ ನಾವು ಗಣನೆಯಲ್ಲಿ ಇಟ್ಕೊಂಡು ಹೆಣ್ಮಕ್ಳಿಗೆ ಆದಂಥ ಸ್ಥಾನಮಾನ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಹೆಸರು ದಿವ್ಯಶ್ರೀ. ಏನು ಹೇಳೋದು ಅಂದರೆ ಅವರು ತುಂಬ ದೊಡ್ಡ ತಪ್ಪು ಮಾತಾಡಿರೋದು. ಏಕೆಂದರೆ ಒಬ್ಬರು ಸ್ಟಾರ್ ಆಗಿ ಒಂದು ಜನಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋ ಅರಿವು ಇಲ್ದೇ ಮಾತಾಡಿರೋವಂಥದ್ದು. ಹೆಣ್ಮಕ್ಳಂದ್ರೆ ಏನಕ್ಕೆ ಇಷ್ಟೊಂದು ಕೀಳಾಗಿ ನೋಡ್ತಾ ಇದ್ದಾರೆ, ಹೆಣ್ಮಕ್ಳಂದ್ರೆ ಏನು ಇಲ್ಲ ಅನ್ನೋ ಮೈಂಡ್ಸೆಟ್ನ ಇವರೇನೆ ಜನಗಳಿಗೆ ಹೇಳಿಕೆ ಕೊಟ್ಟರೆ ಅದರಿಂದ ತುಂಬ ಹೆಣ್ಣು ಭ್ರೂಣ ಹತ್ಯೆ ಆ ಥರದ್ದು ಇವಾಗಲೇ ಆಲ್ರೆಡಿ ತುಂಬ ನಡೀತಾ ಇದೆ. ಹೆಣ್ಮಕ್ಳಂದ್ರೆ ಬೇಡ ಅನ್ನೋ ಲೆವೆಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಇವರು ಈ ಥರ ಎಲ್ಲ ಜನಗಳಿಗೆ ಪ್ರಚಾರ ಮಾಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸೋದು ಪ್ರಯತ್ನ ಮಾಡ್ತಿಲ್ಲ ಇವರು. ಇವಾಗ ಹೆಣ್ಮಕ್ಳು ಏನಕ್ಕೆ ಬೇಡ ಅನ್ನೋದಕ್ಕೆ ಒಂದು ರೀಸನ್ ಕೊಡ್ಬೇಕಲ್ವಾ. ಅವರು ಪರಿವಾರ ಬೆಳೆಯಲ್ಲ ಅಂತ ಹೇಳಿದ್ದಾರೆ. ಪರಿವಾರ ಏನಕ್ಕೆ? ಗಂಡ್ಮಕ್ಳಿಂದ ಏನು ಆಗ್ತಾ ಇದೆ, ಗಂಡ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಸೊಸೈಟಿ ಏನು ನಡೀತಾ ಇದೆ, ಎಷ್ಟು ರೇಪ್ ಕೇಸಸ್ಗಳು ನಡೀತಾ ಇದೆ, ಯಾರಿಂದ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಏನು ಸಿಗ್ತಾ ಇದೆ, ಹೆಣ್ಮಕ್ಳು ಯಾವ ಇದ್ರ ಫೀಲ್ಡಲ್ಲಿ ಇಲ್ಲ. ಇವಾಗ ಒಂದು ಸಂಸಾರ ನಡಿಬೇಕು ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಸಂಸಾರ ಲೀಡ್ ಮಾಡ್ತಾ ಇರೋದೇ ಒಂದು ಹೆಣ್ಣು. ಗಂಡಸ್ಗೇನು ಜವಾಬ್ದಾರಿ ಅಂದರೆ ಒಂದು ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬರುವಂಥದ್ದು ಬಿಟ್ಟರೆ ಗಂಡಸರು ಇನ್ನೇನು ಮಾಡ್ತಾ ಇದ್ದಾರೆ? ಇನ್ನೇನು ಮಾಡ್ತಾ ಇಲ್ಲ. ಅದೇ ಹೆಣ್ಮಗು ಆದರೆ ಮನೇಲೂ ನೋಡಬೇಕು, ಕೆಲ್ಸಕ್ಕೂ ಹೋಗ್ತಾರೆ, ಮಕ್ಕಳನ್ನ ನೋಡ್ಕೋಬೇಕು. ತುಂಬ ಸಂಸಾರದಲ್ಲಿ ಲೀಡ್ ಆಗಿ ಹೆಣ್ಮಕ್ಳು ನಡೀತಾ ಇದ್ದಾರೆ. ಅಂಥದ್ರಲ್ಲಿ ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ನಮಗೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಅದು ತೊಂದರೆ ಅನ್ನೋದಕ್ಕಿಂತ ಅವ್ರ ಮೇಲೆ ಇದ್ದಿದ್ದ ಗೌರವ ಮತ್ತು ಒಂದು ರೆಸ್ಪೆಕ್ಟ್ ಇರುತ್ತೆ. ಒಂದು ಸ್ಟಾರ್ ಅಂತ ಹೇಳಿದ್ರೆ ಅವ್ರನ್ನ ಫಾಲೋ ಮಾಡೋರು ತುಂಬ ಇರ್ತಾರೆ. ಆ ಫಾಲೋ ಮಾಡೋದನ್ನ ಇವಾಗ ಅವರೇನೆ ಹಾಳು ಮಾಡಿಕೊಂಡ್ರು. ಈಗ ತುಂಬ ಹೆಣ್ಮಕ್ಳಿಗೆ ಈಗ ಇಂದಿರಾ ಗಾಂಧಿ ಆಗಿರ್ಬೋದು, ಅವ್ರನ್ನ ಉಕ್ಕಿನ ಮಹಿಳೆ ಅಂತ ಕರೀತಾರೆ. ಸುಮ್ಮನೆ ಕರೀತಾರ? ಅವ್ರು ಮಾಡಿರೋಂಥ ಸಾಧನೆಗಳು, ಒನಕೆ ಓಬವ್ವ ಇರ್ಬೋದು, ಎಷ್ಟು ಜನ ಎಕ್ಸಾಂಪಲ್, ಈಗಿನ ರಾಷ್ಟ್ರಪತಿ ಆಗಿರ್ಬೋದು,
ತುಂಬ ಜನ ಎಕ್ಸಾಂಪಲ್, ತುಂಬ ಜನ ಮಹಿಳೆಯರಿಂದನೇ ದೇಶದಲ್ಲಿ ನಮ್ಮ ಸೊಸೈಟಿನ ದೇಶನ ನಡೆಸ್ತಾ ಇರೋರು ತುಂಬ ಹೆಣ್ಮಕ್ಳಿಂದನೇ ನಡೀತಾ ಇದೆ. ಅಂಥದ್ರಲ್ಲಿ ಇವರು ಹೆಣ್ಮಗು ಬಗ್ಗೆ, ಹೆಣ್ಮಕ್ಳು ಬೇಡ ಅನ್ನೋದ್ರ ಬಗ್ಗೆ ಅದರಲ್ಲೂ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ತುಂಬ ತಪ್ಪು. ಆ ಥರ ಮಾಡಬಾರ್ದು. ಹೆಣ್ಮಕ್ಳಿಲ್ಲದೆ ನಿಜವಾಗ್ಲೂ ಏನೂ ನಡೆಯಲ್ಲ. ಹೆಣ್ಮಕ್ಳು ಇದ್ರೇನೆ ಎಲ್ಲ ನಡೆಯೋದು. ಗಂಡಸ್ರಿಗೆ ಒಬ್ರು ಮಾರಲ್ ಸಪೋರ್ಟ್ ಅಂದ್ರೇನೆ ಹೆಣ್ಣು. ಹೆಣ್ಮಕ್ಳು, ನಾನು ಹೆಣ್ಣು ಅಂತ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ಥಿಂಕ್ ಮಾಡೋದಾದ್ರೆ ಹೆಣ್ಣಿಲ್ದೆ ಏನೂ ಆಗಲ್ಲ. ಅದಂತೂ ನನಗೆ ಇದಾಗತ್ತೆ. ಇವಾಗ ನಮ್ಮದೇ ಎಕ್ಸಾಂಪಲ್ ಕೊಡ್ತೀವಿ, ಬೇರೆಯವ್ರದ್ದು ಯಾರ್ದು ಬೇಡ. ಇವಾಗ ನಮ್ಮದೇ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಮನೆ ನಡ್ಸೋಕ್ಕೆ ಆಗಿರ್ಬೋದು, ಇವಾಗ ಹಸ್ಬೆಂಡ್ಗೆ ಏನೂ ಜವಾಬ್ದಾರಿ ಇಲ್ಲ ಅನ್ನೋ ಟೈಮಲ್ಲಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ದುಡಿಬೇಕು ಅನ್ನೋದು ಏನು ತುಕ್ ಬರುತ್ತೆ ಹೆಣ್ಮಕ್ಳಿಗೆ? ಗಂಡ ದುಡಿತಾನೆ, ನಾವು ಮನೇಲಿ ಇರ್ಬೋದು ಅಂತ ಹೇಳ್ಬೋದು. ಬಟ್ ಆ ಥರ ಮಾಡ್ತಿಲ್ಲ. ಯಾಕೆಂದರೆ ನಾವು ದುಡಿಬೇಕು, ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು, ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ, ನನ್ನ ಮಗುನ ನಾವು ಸಾಕಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ದುಡಿಯೋಕ್ಕೆ ಕೈ ಜೋಡಿಸ್ತೀವಿ. ಅಂಥದ್ರಲ್ಲಿ ಹೆಣ್ಮಕ್ಳನ್ನ ಹೇಗೆ ಪರಿವಾರ ಬೆಳೆಸೋಕ್ಕಾಗಲ್ಲ? ಇವಾಗ ನಮ್ಮ ತಂದೆಗೂ ಇಬ್ರು ಹೆಣ್ಮಕ್ಳು, ಹಂಗಾದ್ರೆ ಜೀವನ ಮಾಡ್ತಾ ಇಲ್ವಾ? ನಮ್ಮ ತಂದೆ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾರೆ, ಯಾಕೆಂದರೆ ನಾನು ಲೀಡ್ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮನ ನಾನು ಸಾಕ್ತಾ ಇದ್ದೀನಿ. ಅದೇ ಗಂಡು ಮಗು ಇದ್ದಿದ್ರೆ ಅದು ಚಾನ್ಸೇ ಇರ್ತಿರ್ಲಿಲ್ಲ. ಯಾಕೆಂದರೆ ಇವಾಗ ನೋಡ್ತಾ ಇದ್ದೀರಾ, ಜೂಜಿರ್ಬೋದು, ಇಲ್ಲ ಕುಡ್ತಾ ಇರ್ಬೋದು, ಯಾವುದೋ ಒಂದು ಚಟಕ್ಕೆ ಗಂಡು ಮಕ್ಕಳು ಹಾಳಾಗ್ತಾರೆ. ಅದೇ ಹೆಣ್ಮಕ್ಳು ಏನು ಹಾಳಾಗ್ತಾರೆ? ಹೆಣ್ಮಕ್ಳು ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮನ್ನ ಸಾಕಬೇಕು, ನನ್ನ ಫ್ಯಾಮಿಲಿನ ನಡೆಸ್ಬೇಕು, ನನ್ನ ಗಂಡ ಮಕ್ಳನ್ನ ನೋಡ್ಕೋಬೇಕು ಅನ್ನೋದು ಮೈಂಡ್ ಸೆಟ್ಟು ಹೆಣ್ಮಕ್ಳಿಗಿರುತ್ತೆ, ಗಂಡು ಮಕ್ಳಿಗಿರಲ್ಲ. ಯಾಕೆಂದರೆ ಒಬ್ಬರು ಸವಾಸ ಮಾಡಿದ್ರೆ, ಒಬ್ಬರು ಫ್ರೆಂಡ್ಶಿಪ್ ಮಾಡಿದ್ರೆ ಎಲ್ಲಿ ಹಾಳಾಗ್ತಾನೋ, ಹೊರಗಡೆ ಹೋದ್ರೆ ಆ ಭಯ ಇರುತ್ತೆ. ಹೆಣ್ಮಕ್ಳದ್ದು ಆ ಥರ ಇರಲ್ಲ. ಯಾಕೆಂದರೆ ಎಲ್ಲೇ ಹೋದ್ರೂ ಸೇಫಾಗಿ ಬರ್ತಾಳೆ ಅನ್ನೋ ನಂಬಿಕೆನ ಇವಾಗ ಉಳಿಸ್ಕೊತಾ ಇದೀವಿ ನಾವು ಹೆಣ್ಮಕ್ಳು. ಇವಾಗ ಜನ್ರೇಷನ್ ಹೇಗೆ ಬೆಳಿಬೇಕೇ ಹೊರತು ಅದನ್ನ ಹಾಳು ಮಾಡಬಾರ್ದು. ಚಿರಂಜೀವಿ ಸರ್ಜಾ ಅವರು ಒಳ್ಳೆ ವ್ಯಕ್ತಿ ಅಂತ ಒಂದು ಹೆಸರು ಇದೆ, ಅದನ್ನ ಹಾಳು ಮಾಡ್ಕೋಬಾರ್ದು. ಇದು ಸ್ಟೇಟ್ಮೆಂಟ್ನ ವಾಪಸ್ ತಗೋಬೇಕು. ಇದು ತಪ್ಪು ಅಂತ ಅವರಿಗೆ ಅನ್ಸಿರತ್ತೆ, ಆಲ್ರೆಡಿ ಅನ್ಸಿರತ್ತೆ. ಯಾಕೆಂದರೆ ಹೆಣ್ಮಕ್ಳ ಬಗ್ಗೆ ಅವ್ರ ಫ್ಯಾಮಿಲಿನೇ, ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಸೊಸೆ ಆಗಿರ್ಬೋದು, ಅವ್ರ ಮೊಮ್ಮಕ್ಕಳೇ ಆಗಿರ್ಬೋದು, ಅವರೇ ಕ್ವಶನ್ ಮಾಡಿರ್ತಾರೆ, ಆಲ್ರೆಡಿ ಕ್ವಶನ್ ಮಾಡಿರ್ತಾರೆ. ಅದು ಬೆಳಕಿಗೆ ಬಂದಿರಲ್ಲ. ಅದಕ್ಕೆ ಯಾವ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದೇ ರೀತಿ ಬಂದು ಮೀಡಿಯಾ ಮುಂದೆನೇ ಅವರು ಕ್ಷಮೆ ಕೇಳಬೇಕು ಅಂತ ನಾನು ಕೇಳ್ತೀನಿ. ಅಭಿಲಾಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.